ದೇವರ ಮಹಿಮೆಯನ್ನು ನಂಬಿರಿ ಮತ್ತು ನೋಡಿರಿ. ನಾನು ಯೋಹಾನ 11:40 ಘೋಷಿಸುತ್ತೇನೆ. ಆಗ ಯೇಸು, ನೀವು ನಂಬಿದರೆ ದೇವರ ಮಹಿಮೆಯನ್ನು ನೋಡುತ್ತೀರಿ ಎಂದು ನಾನು ನಿಮಗೆ ಹೇಳಲಿಲ್ಲವೇ? ಯೇಸು ಪುನರುತ್ಥಾನ ಮತ್ತು ಜೀವ. ನಾನು ಆತನನ್ನು ನಂಬಿದಂತೆ ನಾನು ಬದುಕುತ್ತೇನೆ. ನಾನು ಎಲ್ಲ ಪ್ರಜಾಪ್ರಭುತ್ವಗಳು ಹಾಗೂ ಅದಕ್ಕಿಂತ ಹೆಚ್ಚಿನ ಅಧಿಕಾರದ ಸ್ಥಳದಲ್ಲಿ ಯೇಸುವಿನೊಂದಿಗೆ ಒಟ್ಟಿಗೆ ಕುಳಿತಿದ್ದೇನೆ. ಪ್ರತಿದಿನ ಜೀವನದ ಪ್ರತಿಯೊಂದು ಸಂದರ್ಭದಲ್ಲೂ ವಿಜಯವನ್ನು ನೋಡಲು ನಾನು ಪುನರುತ್ಥಾನ ಶಕ್ತಿಯಲ್ಲಿ ನಡೆಯುತ್ತೇನೆ. ಇದು ಯೇಸುವಿನ ಹೆಸರಿನಲ್ಲಿ ನನ್ನ ಘೋಷಣೆಯಾಗಿದೆ. ಆಮೆನ್. ಸಾವಿರ ಶುಭವು ಅನುದಿನ ನನ್ನಾವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಸಾವಿರ ಶುಭವು ಅನುದಿನ ನನ್ನಾವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಒಳ್ಳೆಯ ಬಿನೇಸರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ? ಒಳ್ಳೆಯ ಬಿನೇಸರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ? ನಾನಿನಗೆ ಬೋಧಿಸಿ ನೀ ನಡೆಯಬೇಕಾದ ಹಾದಿಯನ್ನು ತೋರಿಸುವೆನು. ನಿನ್ನ ಮೇಲೆ ನನ್ನ ದೃಷ್ಟಿಯನ್ನಿಟ್ಟು ನಿನಗೆ ಆಲೋಚನೆ ಹೇಳುವೆನು ಎಂಬ ವಾಕ್ಯವನ್ನು ಹೇಳುವಾಗೆಲ್ಲ ನನ್ನ ಆತ್ಮವು ಬಲಗೊಂಡಿತು. ಇದುವರೆಗೂ ಕಾದ ಎಬಿನೇಸರ್, ಇನ್ನು ಮುಂದೆಯೂ ನೀ ಕಾಯಲು ಶಕ್ತನಾಗಿದೆ. ನಾವು ಯಾವುದಕ್ಕೂ ಚಿಂತಿಸುವುದಿಲ್ಲ, ನಿನ್ನಲ್ಲಿ ನಾವು ವಿಶ್ರಮಿಸುತ್ತೇವೆ. ಹಗಲು ഇരുಳು ಎಲ್ಲ ಸಮಯಗಳಲ್ಲಿ ನನ್ನ ನಡೆಸುವ ನಿನ್ ಕರಗಳನ್ನ ಕಂಡೆ. ಅಗತ್ಯ ಹೆಚ್ಚುವಾಗ ಸಿಲುಕಿಕೊಳ್ಳದೇನ ಸಹಾಯ ಮಾಡುವ ಕರಗಳನ್ನ ಕಂಡೆ. ಎಲ್ಲ ಇಕ್ಕಟ್ಟಿನಲ್ಲೂ ನಾ ಬೀಳದೆ ಕಾಯುವ ಒಳ್ಳೆ ಪ್ರಿಯ ಕರ್ತನೇ. ಎಲ್ಲ ಇಕ್ಕಟ್ಟಿನಲ್ಲೂ ನಾ ಬೀಳದೆ ಕಾಯುವ ಒಳ್ಳೆ ಪ್ರಿಯ ಕರ್ತನೇ. ಸಾವಿರ ಶುಭವು ಅನುದಿನ ನನ್ನಾವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಸಾವಿರ ಶುಭವು ಅನುದಿನ ನನ್ನಾವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಸಮಯ ಸಾಯದಂತೆ ನನ್ನ ಹೊರುವ ನಿನ್ ಕರಗಳನ್ನ ಕಂಡೆ. ನನ್ನ ಮಾರಾದ ಜೀವಿತವ ಮಧುರವಾಗಿ ಮಾರ್ಪಡಿಸುವ ಒಳ್ಳೆ ಪ್ರಿಯ ಕರ್ತನೇ. ನನ್ನ ಮಾರಾದ ಜೀವಿತವ ಮಧುರವಾಗಿ ಮಾರ್ಪಡಿಸುವ ಒಳ್ಳೆ ಪ್ರಿಯ ಕರ್ತನೇ.
ಹೊಂದಿಸಲು ಮಾತು ಇಲ್ಲವೇ, ಹೊಂದಿಸಲು ಮಾತು ಇಲ್ಲವೇ. We praise God for this wonderful time which God has given to us to come to your home with the word of God. ದೇವರು ಕೊಟ್ಟಂತ ಈ ಸುಂದರವಾದಂತ ಸಮಯಕ್ಕೆ, ದೇವರು ಈ ವಾಕ್ಯದ ಮುಖಾಂತರವಾಗಿ ನಿಮ್ಮ ಮನೆಗಳಿಗೆ ಬರುವಂತಕ್ಕೆ ದೇವರು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ಮಾಡುತ್ತೇನೆ. Jesus loves each one of you. ಯೇಸು ಕ್ರಿಸ್ತ ನಿಮ್ಮ ಎಲ್ಲರನ್ನು ಕೂಡ ಪ್ರೀತಿಸುವಂತ ದೇವರಾಗಿದ್ದಾರೆ. If you are waiting upon the Lord for God to speak to you, get ready. Today is your day, because God's one word will change every circumstances, because God's word is alive and it is active and it is like a double-edged word. ದೇವರ ವಾಕ್ಯವು ಜೀವವುಳ್ಳಂತದ್ದು, ಅದು ಕಾರ್ಯ ಸಾಧಕವಾಗುವಂತದ್ದು, ಹಾಗೂ ನಿಮ್ಮ ಜೀವಿತಗಳಲ್ಲಿ ಇಬ್ಬಾಯಿ ಕತ್ತಿಗಿಂತಲೂ ಹದವಾದಂತದ್ದಾಗಿದೆ. ಎಂದಿಗೆ ಆ ದೇವರ ವಾಕ್ಯಕ್ಕೋಸ್ಕರ ಕಾಯುತ್ತಿರುವುದಾದ್ರೆ ನೀವು ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳಿಕ್ಕಿದ್ದೀರಾ. Because one word from God will change every situation and we are going to see victory in our life, because when God promises, he will be able to fulfill it in our life, because heaven and earth will pass away, but God's written word, God's declared word will never pass away in our lives. ಆಕಾಶವು ಭೂಮಿಯು ಕೂಡ ಅಳಿದು ಹೋದ್ರು ದೇವರ ವಾಕ್ಯ ಎಂದಿಗೂ ಕೂಡ ಅದು ಅಳಿದು ಹೋಗದೇ ಇರುವಂತ ವಾಕ್ಯಗಳಾಗಿದೆ. ಯಾಕಂತಂದ್ರೆ ಈ ವಾಕ್ಯಗಳು ಜೀವವುಳ್ಳಂತದ್ದು. ನಿಮ್ಮ ಜೀವಿತದಲ್ಲಿ ಅದು ಕೂಡ ನಿಮ್ಮನ್ನ ಸೋಲಿಸಲಿಕ್ಕೆ ನಿಮ್ಮನ್ನ ಬಿಡುವುದಿಲ್ಲ, ನಿಮಗೆ ಜಯವನ್ನ ತರುವಂತದಾಗಿದೆ. If you turn your Bibles to Joshua chapter 1 verses 5, it says, no one will be able to stand against you all the days of your life. As I was with Moses, so I will be with you. I will neither leave you nor forsake you in your lives. ನೀವು ನಿಮ್ಮ ಸತ್ಯವೇದವನ್ನ ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ ಅದರ 5ನೇ ವಾಕ್ಯಕ್ಕೆ ನೀವು ತಿರುಗಿಸುವುದಾದ್ರೆ ಆ ವಾಕ್ಯ ಭಾಗಗಳು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಿನ್ನ ಜೀವಮಾನದಲ್ಲೆಲ್ಲ ಯಾರು ನಿನ್ನನ್ನ ಎದುರಿಸಲಾಗರು. ಮೋಶೆಯ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡಲೇ ಇರುತ್ತೇನೆ. ನಾನು ನಿನ್ನನ್ನ ಕೈ ಬಿಡುವುದಿಲ್ಲ, ನಿಮ್ಮನ್ನ ತೊರೆಯುವುದಿಲ್ಲ. This promise was God had given to Joshua when Moses died, and this promise which God gave to Joshua for him to put his faith on the word, because God's presence was there and God was able to lead them to the promised land. ಈ ಮೋಶೆಯು ತೀರಿ ಹೋದ ನಂತರವಾಗಿ ಈ ವಾಗ್ದಾನವನ್ನ ದೇವರು ಮೋಶೆಗೆ ಕೊಟ್ಟವರಾಗಿದ್ದಾರೆ. ಹಾಗಾಗಿ ಈ ಯೆಹೋಶುವನು ಆ ವಾಗ್ದಾನದಲ್ಲಿ ಆತನ ಪ್ರಸನ್ನತೆಯಲ್ಲಿ ತನ್ನ ನಂಬಿಕೆಯನ್ನ ಇಡಬೇಕು ಅನ್ನುವಂಥದ್ದು ದೇವರ ಯೋಜನೆಯಾಗಿತ್ತು. When there was a situation, God did not give Joshua a strategy, but God gave this wonderful promise and assurance that nobody will be able to stand against him. And as how God was with Moses, God promised Joshua that he will be with him and he will neither leave him nor forsake him in his life. ದೇವರು ಯಾವುದೇ ರೀತಿಯಾದಂತಹ ನಿಯೋಜನೆಗಳನ್ನ ದೇವರು ಕೊಡದೆ ದೇವರು ಉತ್ತಮವಾದಂತಹ ವಾಗ್ದಾನವನ್ನ ಯೆಹೋಶುವನಿಗೆ ಕೊಟ್ಟಂತವರಾಗಿದ್ದಾರೆ. ಹಾಗಾಗಿ ಮೋಶೆಯು ತೀರಿ ಹೋದ ನಂತರವಾಗಿ ಯೆಹೋಶುವನು ಆ ನಾಯಕತ್ವಕ್ಕೆ ಬಂದು ಇಸ್ರಾಯೇಲರನ್ನ ನಡೆಸುವಂತ ನಿಟ್ಟಿನಲ್ಲಿ ದೇವರು ಹೇಳುವಂತ ಈ ವಾಗ್ದಾನ, ನಿನ್ನ ಜೀವಮಾನದಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಕೂಡ ಇರುವೆನು, ನಿನ್ನನ್ನ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಅನ್ನುವಂತ ವಾಗ್ದಾನವನ್ನ ದೇವರು ಕೊಟ್ಟ ಹೊರತು ಯಾವ ಯೋಜನೆಯನ್ನು ದೇವರು ಕೊಡಲಿಲ್ಲ. Today you might be going through such confusion what Joshua was going through in your life. You might be going through a situation telling that everything is over in your life, but God is promising to you from Joshua 1:5 that nobody will be able to stand against you in your life. As how God has promised Joshua, God is promising to you that he will neither leave you nor forsake you in your lives. ನಿಮ್ಮ ಜೀವಿತದಲ್ಲೂ ಕೂಡ ಈ ರೀತಿಯಾಗಿ ಯೆಹೋಶುವನು ಹಾದು ಹೋದಂತ ಈ ಗೊಂದಲದ ಸನ್ನಿವೇಶ, ಈ ಒಂದು ಅನೇಕ ಸಮಸ್ಯೆಗಳ ಸನ್ನಿವೇಶದಲ್ಲಿ ನೀವು ಹಾದು ಹೋಗುತ್ತಿರಬಹುದು. ಎಲ್ಲವೂ ನನ್ನ ಜೀವಿತದಲ್ಲಿ ಮುಗಿಯಿತು ಅನ್ನುವಂತ ಗೊಂದಲದಲ್ಲಿ ನೀವಿರಬಹುದು. ದೇವರು ಹೇಳುವಂತ ವಾಗ್ದಾನವು ಇದಾಗಿದೆ, ನಿನ್ನ ಜೀವಮಾನದಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲಿಕ್ಕೆ ಸಾಧ್ಯವಿಲ್ಲ. ದೇವರು ಈ ವಾಗ್ದಾನವನ್ನ ಯೆಹೋಶುವನಿಗೆ ಕೊಟ್ಟ ಆ ವಾಗ್ದಾನವನ್ನ ನಿಮಗೂ ಕೂಡ ದೇವರು ಕೊಡುತ್ತಿದ್ದಾನೆ. ನಿಮ್ಮನ್ನ ಕೈ ಬಿಡುವುದಿಲ್ಲ, ನಿಮ್ಮನ್ನ ನಾನು ತೊರೆಯುವುದಿಲ್ಲ ಅನ್ನುವಂಥದ್ದು.
When problem comes, fear engrips us, but the word of God says His presence, His promise, and He will be with us. He will neither leave us nor forsake us. When this assurance comes from God, every promise will cancel the fear which we go through in our lives. ನಾವು ಸಮಸ್ಯೆಗಳಲ್ಲಿ ಹಾದು ಹೋಗುವಾಗ ಭಯ ಅನ್ನುವಂತ ಹಿಡಿತವು ನಮ್ಮ ಜೀವಿತವನ್ನ ಸುತ್ತುವರಿಸುವಂತದಾಗಿರುತ್ತೆ. ಆದ್ರೆ ದೇವರ ವಾಗ್ದಾನ ಅನ್ನುವಂಥದ್ದು, ದೇವರು ನಮ್ಮನ್ನ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಅನ್ನುವಂತ ಈ ವಾಗ್ದಾನವನ್ನು ನಾವು ಸ್ವೀಕರಿಸಿಕೊಳ್ಳುವಾಗ, ದೇವರ ಪ್ರಸನ್ನತೆ, ಆತನ ವಾಗ್ದಾನ ಅನ್ನುವಂಥದ್ದು ನಾವು ಹಿಡಿಯುವಾಗ ಆ ಎಲ್ಲಾ ಭಯದ ಹಿಡಿತಗಳು ಕೂಡ ಮುರಿಯಲ್ಪಡುವಂತದಾಗಿರುತ್ತೆ. When we go through a situation, when we receive the promise, this builds our confidence for us to put our faith, because God's presence will be there. He will neither leave us nor forsake us in our life. ನಾವು ನಮ್ಮ ಜೀವಿತದಲ್ಲಿ ಸಮಸ್ಯೆಗಳ ಮಧ್ಯದಲ್ಲಿ ಹಾದು ಹೋಗುವಾಗ ಈ ರೀತಿಯಾದಂತ ವಾಗ್ದಾನಗಳನ್ನ ನಾವು ಸ್ವೀಕರಿಸಿಕೊಳ್ಳುವಾಗ ನಮ್ಮ ನಂಬಿಕೆಯಾದಂಥದ್ದು ಹೆಚ್ಚಾಗುತ್ತೆ. ಹಾಗೂ ದೇವರ ಪ್ರಸನ್ನತೆ ನಮ್ಮ ಮುಂದೆ ಹೋಗುವಾಗ ದೇವರು ಕೊಡುವಂತ ದೃಢತೆಯ ಮಾತು ಕೂಡ ಇದಾಗಿದೆ, ನಿಮ್ಮನ್ನ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಅನ್ನುವಂಥದ್ದು. If you see in the Bible, in other incident about David and Goliath, the entire Israelites were going through in the fear because they were not able to face or fight Goliath because he was a huge person. But David, an ordinary shepherd boy, he stood before Goliath and he had that confidence, and the presence of God was there, and he believed in God, and he was able to overcome the fear or the situation what every Israelite was going through in their lives. ಈ ಒಂದು ವಾಕ್ಯಕ್ಕೆ ನೆರವಾಗಿ ನಾವು ಮತ್ತೊಂದು ಸಂದರ್ಭವನ್ನು ನಾವು ಗಮನಿಸುವಾಗ, ದಾವೀದ ಹಾಗೂ ಗೋಲಿಯಾತನ ಕುರಿತಾಗಿ ನಾವು ದೇವರ ವಾಕ್ಯದಲ್ಲಿ ಕಾಣುತ್ತೇವೆ. ಈ ಗೋಲಿಯಾತನು ಯುದ್ಧ ಶೂರನಾಗಿದ್ದ, ಆತನು ರಣವೀರನು ಕೂಡ ಆಗಿದ್ದ. ಆದ್ರೆ ಸಾಧಾರಣವಾದಂತಹ ದಾವೀದನು ಆತನ ಮುಂದಾಗಿ ಬಂದು ನಿಂತಂತ ಸಂಗತಿಯನ್ನ, ಹೇಗೆ ಜಯವನ್ನ ಹೊಂದಿಕೊಂಡ, ಈ ಒಂದು ಇಡೀ ಇಸ್ರಾಯೇಲರು ಕೂಡ ಭಯದಿಂದ ಅವರ ಸನ್ನಿವೇಶಗಳು ಬಿದ್ದು ಹೋಗಿತ್ತು. ದೇವರು ಇಲ್ಲಿ ದಾವೀದನ ಮುಖಾಂತರ ಮಾಡಿದಂತದನ್ನ ನಾವಲ್ಲಿ ಗಮನಿಸುತ್ತೇವೆ. When David stood before Goliath, everything about that situation or the circumstances screamed fear. They were gripped with fear because they were not able to overcome the situation what they were facing in their lives. ಈ ಇಸ್ರಾಯೇಲ್ಯರು ತಮ್ಮ ಜೀವಿತದಲ್ಲಿ ಏನನ್ನ ಎದುರಿಸುತ್ತಿದ್ದಾರೆ ಅನ್ನುವಂಥದ್ದು ಅವರಿಗೆ ತಿಳಿದಿರಲಿಲ್ಲ. ಹಾಗಾಗಿ ಆ ಪರಿಸ್ಥಿತಿ ಬಹಳ ಕಿರಿಚಿಕೊಳ್ಳುವಂತದಾಗಿತ್ತು. ಅವರ ಸನ್ನಿವೇಶವು ಭಯದ ಹಿಡಿತದ ಸನ್ನಿವೇಶವಾಗಿತ್ತು. ದಾವೀದನು ಆ ಸ್ಥಳಕ್ಕೆ ಬಂದು ನಿಂತ ನಂತರವೂ ಕೂಡ Many of us, when we see a huge problem in front of us, we also engripped with fear that how are we going to overcome this situation? How are we going to face these problems in our life? That's what happens when we see a problems or a mountain of situation in our lives. ನಾವು ಕೂಡ ಈ ರೀತಿಯಾದಂತಹ ಪರಿಸ್ಥಿತಿಗಳನ್ನ ಎದುರಿಸುವಾಗ, ಸಮಸ್ಯೆಗಳನ್ನ ಎದುರಿಸುವಾಗ ಅದು ದೊಡ್ಡ ಬೆಟ್ಟದೋಪಾದಿಯಲ್ಲಿ ನಾವು ಕಾಣಿಸಿಕೊಳ್ಳುತ್ತೆ. ಇದು ಹೇಗೆ ನಾವು ಜಯಿಸಲಿಕ್ಕೆ ಸಾಧ್ಯ ಅನ್ನುವಂಥದ್ದು, ಭಯದ ಹಿಡಿತ ಅನ್ನುವಂಥದ್ದು ನಮ್ಮನ್ನ ಸುತ್ತುವರಿಸುವಂತದ್ದಾಗಿರುತ್ತೆ. ನಾವು ಸನ್ನಿವೇಶಕ್ಕೆ ಬಿಟ್ಟು ಕೊಡುವಂತವರಾಗಿರ್ತೀವಿ. Goliath was a trained warrior, but David was a shepherd boy, the Bible says. ದೇವರ ವಾಕ್ಯ ಹೇಳಲ್ಪಟ್ಟಿರುವಂತದ್ದು, ಈ ಗೋಲಿಯಾತನು ಅಭ್ಯಾಸಿಸಲ್ಪಟ್ಟಂತ ಯುದ್ಧ ವೀರನಾಗಿದ್ದ, ಆದ್ರೆ ದಾವೀದನು ಕುರಿ ಕಾಯುವವನಾಗಿದ್ದ. Goliath had armor and weapons, but David had sling and the 5 stones. ಈ ಗೋಲಿಯಾತನ ಬಳಿಯಲ್ಲಿ ಯುದ್ಧ ವಸ್ತ್ರಗಳು, ಕತ್ತಿಯು, ಈಟಿಯು ಕೂಡ ಇದ್ದಂತವಳಾಗಿತ್ತು. ಆದ್ರೆ ದಾವೀದನ ಕೈಯಲ್ಲಿ 5 ನುಣುಪು ಕಳ್ಳುಗಳು ಮತ್ತೆ ಒಂದು ಕವಣೆಯು ಕೂಡ ಆತನ ಬಳಿಯಲ್ಲಿತ್ತು. David did not put his faith on his ability or his strength or on his sling and his 5 stones. ದಾವೀದನು ತನ್ನ ನಂಬಿಕೆಯನ್ನ ತನ್ನಲ್ಲಿದ್ದಂತ ಕವಣೆಯ ಮೇಲೂ ಅಥವಾ ನುಣುಪು ಕಲ್ಲಿನ ಮೇಲೂ ಕೂಡ ಆತನ ನಂಬಿಕೆ ಇರಲಿಲ್ಲ. But he put his faith on God because he knew God who was able to give him victory against the Goliath who was standing right in front of him. ಆದ್ರೆ ದಾವೀದನ ನಂಬಿಕೆ ಎಲ್ಲವೂ ಕೂಡ ದೇವರ ಮೇಲೆ ಆಗಿತ್ತು. ಯಾಕಂತಂದ್ರೆ ಆತನ ಮುಂದೆ ನಿಂತಿರುವಂತ ಶೂರನಾಗಿರುವಂತ ಗೋಲಿಯಾತನನ್ನ ಸೋಲಿಸುವುದಕ್ಕೆ ದೇವರಿಂದ ಸಾಧ್ಯ ಅನ್ನುವಂತ ನಂಬಿಕೆ ದಾವೀದನಲ್ಲಿ ಅಧಿಕವಾಗಿತ್ತು. That's what David declared, and he said, you come against me with sword and spear and javelin, but I come against you in the name of the Lord Almighty. ಹಾಗಾಗಿಯೇ ಈತನು, ಈ ದಾವೀದನು ಗೋಲಿಯಾತನ ಮುಂದಾಗಿ ನಿಂತು ಹೇಳಿದಂತ ವಿಷಯ ಇದಾಗಿದೆ, ನನ್ನನ್ನ ಎದುರಿಸುವುದಕ್ಕೆ ನೀನು ಈಟಿಯಿಂದಲೂ ಕತ್ತಿಯಿಂದಲೂ ಬರುತ್ತಿದ್ದೀಯಾ, ಆದರೆ ನಾನು ಯೆಹೋವನ ಹೆಸರಿನ ಮೇಲೆ ನಾನು ಬರುತ್ತೇನೆ ಅನ್ನುವಂಥದ್ದನ್ನ
ದಾವೀದನು ಹೇಳಿದ. Goliath put his faith on his sword and spear and javelins, and he was believing that he will be able to kill David. But David put his faith and he said, I come against you in the name of the Lord. He did not put his faith on the 5 slave stones or the sling in his hands, but he put his faith on the name of the Lord Almighty. ಈ ಗೋಲಿಯಾತನು ದಾವೀದನನ್ನ ಎದುರಿಸುವುದಕ್ಕೆ ಬಂದಾಗ ಆತನು ಈಟಿಯನ್ನ, ಕತ್ತಿಯನ್ನ, ಬರ್ಜಿಗಳೊಡನೆ ಅದರ ಮೇಲೆ ತನ್ನ ನಂಬಿಕೆಯನ್ನ ಇಟ್ಟು ದಾವೀದನನ್ನ ಎದುರಿಸುವುದಕ್ಕೆ ಬರುತ್ತಿದ್ದಾನೆ. ಆದರೆ ದಾವೀದನಾದರೂ ಆತನ ಬಳಿಯಲ್ಲಿದ್ದಂತ ನುಣುಪು ಕಲ್ಲುಗಳನ್ನೆಲ್ಲ, ಆತನು ಕವಣೆಯನ್ನ ನಂಬುವಂತವನಲ್ಲ, ಆತನು ಯೆಹೋವನ ನಾಮವನ್ನ ನಂಬುತ್ತಾ ಆತನನ್ನ ಹಾತುಕೊಳ್ಳುತ್ತಾ ಬರುತ್ತಿದ್ದಾನೆ. David's confidence did not come from his skill, but it came from the covenant of relationship with God, because he trusted God that God will be able to fight his battle, and he believed God and his promise. ದಾವೀದನು ಎಂದಿಗೂ ಕೂಡ ತನ್ನಲ್ಲಿರುವಂತ ತಾಲಂತುಗಳನ್ನ ಹಾತುಕೊಂಡು ಆತನು ಬಂದಂತವನಲ್ಲ. ಈ ದಾವೀದನು ದೇವರನ್ನ ಹಾತುಕೊಳ್ಳುತ್ತಾ ದೇವರು ನನಗಾಗಿ ಯುದ್ಧ ಮಾಡುತ್ತಾನೆ ಅನ್ನುವಂತ ನಂಬಿಕೆಯೊಟ್ಟಿಗೆ ಈ ಯುದ್ಧ ರಂಗಕ್ಕೆ ಬಂದಿದ್ದಾನೆ. He knew the same God who delivered him from the lion and the bear would deliver him from this giant that is called Goliath. ಈ ಒಂದು ಸಿಂಹಗಳ ಕೈಯಿಂದ, ಕರಡಿಗಳಿಂದ ತಪ್ಪಿಸಿದಂತ ದೇವರು ಈತನಿಂದಲೂ ಕೂಡ, ಈ ಯುದ್ಧ ಶೂರನಿಂದಲೂ ಕೂಡ, ಅಂತಂದ್ರೆ ಗೋಲಿಯಾತನಿಂದಲೂ ಕೂಡ ತಪ್ಪಿಸಬಲ್ಲನು ಅನ್ನುವಂಥದ್ದು ದಾವೀದನಿಗೆ ಗೊತ್ತಿತ್ತು. Today when we see problems, when we go through a situation, when we go through debts or any kind of disturbance in our life, we try to use our mind and flesh, try to run around to how to solve the problem with our own ability instead of putting our faith on the word or the promise of God in our lives. ನಾವು ನಮ್ಮ ಜೀವಿತಗಳಲ್ಲಿ ನಾವು ಹಾದು ಹೋಗುತ್ತಿರುವಂತಹ ಸಮಸ್ಯೆಗಳಲ್ಲಿ, ಸಾಲಗಳಲ್ಲಿ, ನಮಗೆ ಬರುವಂತಹ ತೊಂದರೆಗಳಲ್ಲಿ ನಮ್ಮ ಸ್ವ ಯೋಚನೆಗಳ ಮುಖಾಂತರವಾಗಿ, ನಮ್ಮ ಆಲೋಚನೆಗಳ ಮುಖಾಂತರವಾಗಿ ಎದುರಿಸಲಿಕ್ಕೆ ನಾವು ಮುಂದಾಗುತ್ತೇವೆ ಹೊರತು ದೇವರ ವಾಕ್ಯದಲ್ಲಿ ನಂಬಿಕೆ ಇಡುವುದಕ್ಕೆ, ಅದನ್ನ ಗಮನಿಸುವುದಕ್ಕೆ ನಾವು ಸಮಯ ಕೊಡುವುದಿಲ್ಲ. David's confidence did not come from his skill. I want to tell you today, you might be going through a situation. Don't put your ability, don't put your confidence on your situation, on your own strength, but put your faith on the word of God and hold on to this word so that you will be able to defeat your mountains or the giants what you are going through in your lives. ಈ ದಾವೀದನ ನಂಬಿಕೆಯಾದಂಥದ್ದು, ಆತನ ದೃಢತೆಯಾದಂಥದ್ದು ತನ್ನ ಸಾಮರ್ಥ್ಯದ ನಿಮಿತ್ತವಾಗಿ ಬರಲಿಲ್ಲ, ತನ್ನಲ್ಲಿದ್ದಂತ ಶೈಲಿಯ ಮುಖಾಂತರವಾಗಿ ಬರಲಿಲ್ಲ. ಆತನ ಧೈರ್ಯವಾದಂಥದ್ದು ಯೆಹೋವನ ಮೇಲೆ ಆಗಿತ್ತು. ಹಾಗಾಗಿ ಆತನು ಸಂಪೂರ್ಣವಾಗಿ ದೇವರನ್ನ ಹಾತುಕೊಂಡ. ಇಂದಿಗೆ ನಿಮಗೂ ಕೂಡ ನಾನು ಹೇಳಬಲ್ಲೆ, ನೀವು ಕೂಡ ಜಯಿಸಬೇಕಿದ್ರೆ ದೇವರನ್ನ ಸಂಪೂರ್ಣವಾಗಿ ನಂಬುವಂತವರಾಗಿ, ಆತನ ವಾಗ್ದಾನವನ್ನ ಹಿಡಿಯುವಂತವರಾಗಿರ್ರಿ. There is power in the word of God. I am telling you, when you speak the word, when you believe on the promise of God, when God says nobody will be able to stand against you, as how he was with Moses, as how he was with Joshua, he will be with you. He will neither leave you nor forsake you. When he promises this word, that means 100% sure that God's presence will be there to fight every battle and to defeat your enemies in your lives. ದೇವರ ವಾಕ್ಯಕ್ಕೆ ಬಲವಿದೆ, ಅದು ನಾನು ಸ್ಪಷ್ಟವಾಗಿ ಹೇಳಬಲ್ಲೆ. ನಿಮ್ಮ ಜೀವಿತದಲ್ಲೂ ಕೂಡ ನೀವು ಎದುರಿಸುತ್ತಿರುವಂತ ಯಾವುದೇ ರೀತಿಯಾದಂತ ಸಂಗತಿಯಾಗಿರಲಿ, ದೇವರು ಯೆಹೋಶುವನಿಗೆ ಹೇಳಿದ, ನಿನ್ನ ಜೀವಮಾನದಲ್ಲಿ ಒಬ್ಬರು ಕೂಡ ನಿನ್ನ ಮುಂದೆ ನಿಲ್ಲಿಕ್ಕೆ ಸಾಧ್ಯವಿಲ್ಲ, ನೀನು ಧೈರ್ಯದಿಂದ ಇರು, ಬಲಗೊಳ್ಳು ಅನ್ನುವಂಥದ್ದು ಇಂದಿಗೆ ನಿಮಗೂ ಕೂಡ ನಾನು ಹೇಳಬಲ್ಲೆ. ನಿಮ್ಮ ಸನ್ನಿವೇಶಗಳು, ನಿಮ್ಮ ಪರಿಸ್ಥಿತಿಗಳು ಯಾವುದು ನಿಮ್ಮನ್ನ ಸೋಲಿಸಲಿಕ್ಕೆ ಸಾಧ್ಯವಿಲ್ಲ. ದೇವರು ನಿಮ್ಮ ಸಂಗಡ ಇದ್ದಾನೆ, ನೀವು ಬಲಗೊಳ್ಳಿರಿ, ಧೈರ್ಯವಾಗಿರ್ರಿ. The Satan might be thinking that he can devour you with the problems of mountains or sickness or any situation, whatever it would have brought in your life. Even though you might be looking small in front of the Satan, but you have the power of the word of God, and your dependence on word and your declaration on the word will change and will chase away the Satan, will chase away the mountains, will chase away the problems what you are going through in your life, because you have the power of God through the word of God in your life. ನೀವು ಸೈತಾನನ ಮುಂದಾಗಿ ನಿಂತುಕೊಳ್ಳುವಾಗ ನೀವು ಬಹಳ ಚಿಕ್ಕವರಾಗಿ ಕಾಣಿಸಿಕೊಳ್ಳಬಹುದು. ಸೈತಾನನು ನಿಮ್ಮ ಮುಂದಾಗಿ ದೊಡ್ಡವನಾಗಿ ಕಾಣಿಸಿಕೊಳ್ಳಬಹುದು. ಸೈತಾನನು ನಿಮ್ಮ ಜೀವಿತದಲ್ಲಿ ಅನೇಕ ಅನಾರೋಗ್ಯಗಳನ್ನ, ಅನೇಕ ಸಾಲಗಳನ್ನ, ಅನೇಕ ಬಂಧನಗಳನ್ನ ಆತನು ತರುವಂತವನಾಗಿರಬಹುದು. ಆದರೆ ದೇವರ ವಾಕ್ಯಕ್ಕೆ ಅದಕ್ಕಿಂತಲೂ ಕೂಡ ಹೆಚ್ಚಿನ ಬಲವಿದೆ. ಈ ವಾಗ್ದಾನವನ್ನ ಹಿಡಿದುಕೊಳ್ಳ್ರಿ. ಈ ವಾಗ್ದಾನವನ್ನ ನೀವು ಹೊಂದಿಕೊಳ್ಳುವಾಗ ಆ ಸೈತಾನನನ್ನ ನೀವು ಜಯಿಸುವಂತವರಾಗಿ, ಅವನನ್ನ ಸೋಲಿಸುವಂತವರಾಗಿರ್ತೀರಾ. Goliath saw David as a small boy, and he was confident that he can destroy him and he can kill David and he can be able to overcome all those things whatever he was declaring it from his mouth.
ಈ ಒಂದು ಗೋಲಿಯಾತನು ದಾವಿದನನ್ನ ಬಹಳ ಚಿಕ್ಕವನಾಗಿ ಕಂಡ, ನಾನು ಬಹಳ ಸುಲಭವಾಗಿ ದಾವಿದನನ್ನ ಸೋಲಿಸಿ ಬಿಡಬಹುದು, ಅವನ ಪರಿಸ್ಥಿತಿಗಳನ್ನ ನಾವು ನಾಶ ಮಾಡಬಹುದು, ನನಗೆ ಬಹಳ ಸಾಮರ್ಥ್ಯ ಇದೆ ಅನ್ನುವಂತ ದೊಡ್ಡ ಗರ್ವದಿಂದ ಈ ಗೋಲಿಯಾತನು ಮುಂದಾದಂತದನ್ನ ನಾವು ಕಾಣುತ್ತೇವೆ. The entire Israelites were engripped with fear seeing Goliath, but David was the one person who had that confidence because he knew his God and he saw a defeated enemy. Why? Because God's promises and God's presence will cancel those fear when we hold on to his word and when we believe in the presence of God. ಅಲ್ಲಿದ್ದಂತ ಇಡೀ ಇಸ್ರಾಯೇಲರು ಕೂಡ ಬಹಳ ಭಯ ಹಿಡಿದಂತವರಾಗಿ ಈ ಗೋಲಿಯಾತನನ್ನ ಕಂಡಂತವರು, ಗೋಲಿಯಾತನ ಶಬ್ದವನ್ನ ಕೇಳಿ ಇಸ್ರಾಯೇಲರು ಬಹಳಷ್ಟು ಭಯ ಪಡುವಂತವರಾಗಿ ಅಡಗಿಕೊಂಡಿದ್ದಾರೆ. ಆದರೆ ಈ ದಾವಿದನು ಅವನ ಎದುರಾಗಿ ಧೈರ್ಯವುಳ್ಳವನಾಗಿ ಮುಂದಾಗುತ್ತಿದ್ದಾನೆ. ಅದರ ಕಾರಣ ಏನು ಗೊತ್ತಾ? ಅವನಿಗಿದ್ದಂತ ದೇವರ ವಾಗ್ದಾನವಾದಂಥದ್ದು, ದೇವರಲ್ಲಿದ್ದಂತ ಅವನ ನಂಬಿಕೆ, ಆತನು ಹಾತುಕೊಂಡಂಥದ್ದು ದೇವರನ್ನ ಮಾತ್ರ. ಹಾಗಾಗಿ ಆತನು ಬಹಳ ಸುಲಭವಾಗಿ ಈ ಗೋಲಿಯಾತನು ಸೋಲಿಸಲ್ಪಟ್ಟಂತ ವ್ಯಕ್ತಿಯಾಗಿಯೇ ಆ ದಾವಿದನು ಕಾಣುತ್ತಿದ್ದಾನೆ. Today your situation or your problems or your fear what you are going through might be saying and bringing negative thoughts in your life that you are not enough to overcome those situations, that you will not be able to overcome the problems in your life. But faith in God, faith in the word of God says God is more than enough to destroy those enemies which has come in your life. Even though it came in one direction, but get ready, God is going to defeat them and it is going to flee in 7 directions in Jesus name. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ನೀವು ಎದುರಿಸುತ್ತಿರುವಂತಹ ಸಮಸ್ಯೆಗಳು, ಅನಾರೋಗ್ಯಗಳು, ಸಾಲಗಳು, ಅನೇಕ ಪರಿಸ್ಥಿತಿಗಳು ಕೂಡ ನಿಮ್ಮ ಮುಂದೆ ದೊಡ್ಡದಾಗಿ ಕಾಣಿಸಿಕೊಳ್ಳಬಹುದು. ಆದರೆ ದೇವರ ವಾಕ್ಯವನ್ನ ಹಿಡಿದುಕೊಂಡಂತವರಾಗಿರ್ರಿ. ದೇವರು ಎಲ್ಲವನ್ನ ಬದಲಾಯಿಸುವವನಾಗಿದ್ದಾನೆ. ಒಂದು ಮಾರ್ಗವಾಗಿ ಬಂದಂತ ಸೈತಾನನು ಈ ದುಷ್ಟ ಕ್ರಿಯೆಗಳು ಅಥವಾ ನಿಮ್ಮನ್ನ ಬೀಳಿಸಲಿಕ್ಕೆ ರೂಪಿಸಲ್ಪಟ್ಟಿರುವಂತಹ ಭಯವಾದಂಥದ್ದು ದೇವರು ಯೇಸು ಕ್ರಿಸ್ತನ ನಾಮದಿಂದ ನಾನು ಘೋಷಿಸುತ್ತೇನೆ, ಅದೆಲ್ಲವೂ ಕೂಡ ನಿಮ್ಮನ್ನ ಬಿಟ್ಟು 7 ಮಾರ್ಗವಾಗಿ ಓಡಿ ಹೋಗಲಿ. David did not deny the size of the giant or he did not see all those things whatever he had, the sword or the armor, but he denied the giant's authority because he had the confidence in the word of God and in the presence of God, and he believed God that God will destroy the giant in his life. ಈ ದಾವೀದನು ಆ ಒಂದು ಗೋಲಿಯಾತನ ಗಾತ್ರವನ್ನ, ಅವನಿಗಿದ್ದಂತ ಯುದ್ಧ ವಸ್ತ್ರಗಳನ್ನು ನೋಡಿ ಭಯಪಡಲಿಲ್ಲ, ಅದಕ್ಕೆ ಅಂಜಲಿಲ್ಲ. ಅವನಿಗಿದ್ದಂತ ಅವನ ಮಾತಿನ ಶಬ್ದವನ್ನ ನೋಡಿ ಅಂಜಲಿಲ್ಲ. ದಾವಿದನಿಗೆ ಇದ್ದಂತ ಒಂದು ದೃಢತೆ, ನನ್ನ ದೇವರ ಹೆಸರಿನಿಂದ ಎಲ್ಲವೂ ಸಾಧ್ಯ ಅನ್ನುವಂತ ದೃಢತೆ, ದೇವರ ಮೇಲೆ ಸಂಪೂರ್ಣವಾದಂತ ನಂಬಿಕೆಯನ್ನ ಇಟ್ಟಂತವ ಈ ದಾವಿದನಾಗಿದ್ದ. When God stands with you, fear loses its voice, anxiety loses its grip, opposition or any kind of calamity will lose its power because you have the power of God, and you need to have that confidence that God's presence is there and God's presence will go before you in every walk of your life. ನಿನ್ನ ಜೀವಿತದಲ್ಲಿ ನಿನ್ನ ಮಾರ್ಗದ ಎಲ್ಲಾ ಕಡೆಗಳಲ್ಲೂ ಕೂಡ ದೇವರ ಶಕ್ತಿಯನ್ನ ನೀನು ನಂಬುವುದಾದ್ರೆ, ದೇವರ ಬಲವನ್ನ ನೀನು ಹಾತುಕೊಳ್ಳುವುದಾದ್ರೆ, ನಿನ್ನಲ್ಲಿರುವಂತಹ ಎಲ್ಲ ಭಯದ ಹಿಡಿತಗಳು, ನಿನ್ನಲ್ಲಿರುವಂತಹ ಎಲ್ಲ ಆತಂಕದ ಹಿಡಿತಗಳು, ನಿನ್ನ ಎಲ್ಲಾ ಪರಿಸ್ಥಿತಿಗಳು, ಗೊಂದಲದ ಪರಿಸ್ಥಿತಿಗಳು ಕೂಡ ಬದಲಾಯಿಸುವಂತವರಾಗಿರುತ್ತೆ. ಯಾಕಂತಂದ್ರೆ ನೀನು ಹಾತುಕೊಂಡಿರುವಂತದ್ದು ದೇವರ ಬಲವನ್ನ, ದೇವರನ್ನ ಸಂಪೂರ್ಣವಾಗಿ ಹಾತುಕೊಳ್ಳುತ್ತೀಯ. Fear loses power when you know God is with you. ದೇವರು ನಿನ್ನ ಸಂಗಡ ಇದ್ದಾನೆ ಅನ್ನುವಂತ ತಿಳುವಿಕೆಯನ್ನ ನೀನು ಹೊಂದಿಕೊಳ್ಳುವುದಾದ್ರೆ ಭಯವು ತನ್ನ ಬಲವನ್ನ ಅದು ಬಿಟ್ಟು ಬಿಡುವಂತದ್ದಾಗಿರುತ್ತೆ. When you forget God in your life, when you forget the word of God, the fear can bring domination or problems after problem, and it will trouble you in such a way that your life will be destroyed. ನಿನ್ನ ಜೀವಿತದಲ್ಲಿ ದೇವರ ವಾಕ್ಯವನ್ನ ನೀನು ಮರೆಯುವುದಾದ್ರೆ, ದೇವರ ಕುರಿತಾದಂತ ತಿಳುವಿಕೆಯನ್ನ ನೀನು ಕಳೆದುಕೊಳ್ಳುವುದಾದ್ರೆ, ಈ ಭಯ ಅನ್ನುವಂಥದ್ದು ನಿನ್ನ ಜೀವಿತದಲ್ಲಿ ದೊಡ್ಡ ಹಿಡಿತವನ್ನ, ನಿನ್ನಲ್ಲಿ ಆಳ್ವಿಕೆಯನ್ನ ತರುವಂತದ್ದಾಗಿರುತ್ತೆ. Faith dominates where God's promises is remembered. Faith dominates when you hold on to the word of God. Faith dominates when you apply the word of God, when you confess it in your mouth to your situation. That is where the faith in God will increase and the devil will be destroyed and your problems will be
you will be able to overcome your problems in your life. ದೇವರ ವಾಕ್ಯವನ್ನ ನೀನು ನೆನಪು ಮಾಡಿಕೊಳ್ಳುವುದಾದ್ರೆ ನಂಬಿಕೆ ಅನ್ನುವಂಥದ್ದು ನಿನ್ನನ್ನು ಆಳ್ವಿಕೆ ಮಾಡಲಿಕ್ಕೆ ಪ್ರಾರಂಭಿಸುತ್ತೆ. ದೇವರ ವಾಕ್ಯವನ್ನ ನೀನು ಅಳವಡಿಸಿಕೊಳ್ಳುವುದಾದ್ರೆ ನಂಬಿಕೆ ಅನ್ನುವಂಥದ್ದು ನಿನ್ನ ಆಳ್ವಿಕೆ ಮಾಡಲಿಕ್ಕೆ ಪ್ರಾರಂಭಿಸುತ್ತೆ. ದೇವರ ವಾಕ್ಯವನ್ನ ದೇವರನ್ನ ಸಂಪೂರ್ಣವಾಗಿ ನೀನು ತಿಳಿದುಕೊಳ್ಳುವಂಥದ್ದು ನಂಬಿಕೆ ಅನ್ನುವಂಥ ಆಳ್ವಿಕೆಯನ್ನು ನಮ್ಮಲ್ಲಿ ತರುತ್ತೆ. ಆ ನಂಬಿಕೆಯಾದಂಥ ಆಳ್ವಿಕೆ ಅನ್ನುವಂಥದ್ದು ಸೈತಾನನ ಎಲ್ಲ ಭಯದ ಹಿಡಿತಗಳನ್ನ ಮುರಿಯುವಂಥದ್ದು, ಅದನ್ನ ಸೋಲಿಸುವಂಥದ್ದು ಈ ನಂಬಿಕೆಯಾದಂಥದ್ದಾಗಿದೆ. Today you might be facing a giant of sickness, a giant of debt, or giant of opposition, or a giant of uncertainty, or a giant of failures in your life. ನಿಮ್ಮ ಜೀವಿತದಲ್ಲಿ ಶೂರನ ಹಾಗೆ, ನಿಮ್ಮ ಜೀವಿತದಲ್ಲಿ ಅನಾರೋಗ್ಯವನ್ನ ಎದುರಿಸುತ್ತಿರಬಹುದು. ಒಂದು ದೊಡ್ಡ ಶೂರನ ಹಾಗೆ ಅಥವಾ ಯುದ್ಧ ವೀರನ ಹಾಗೆ ನೀನು ಅನೇಕ ಸಾಲಗಳನ್ನ ಎದುರಿಸುತ್ತಿರಬಹುದು. ನಿನ್ನ ಪರಿಸ್ಥಿತಿಗಳು ದೊಡ್ಡ ವೈರ್ಯ ಹಾಗೆ ಕಾಣಿಸಿಕೊಳ್ಳುತ್ತಿರಬಹುದು ಇಂದಿಗೆ. But how David put his faith on God, increase your faith through the word and to the promise of God. Know your God who can be able to change every circumstance, because he says his promise in Joshua 1:5 that he will neither leave you nor forsake you in your life, because he says nobody will be able to stand against you in your life. ಈ ದಾವೀದನು ತನ್ನ ದೇವರ ಮೇಲೆ ಇಟ್ಟಂತ ನಂಬಿಕೆ ಹಾಗೆ ನಿಮ್ಮ ನಂಬಿಕೆಯನ್ನು ಕೂಡ ಹೆಚ್ಚಿಸಿಕೊಳ್ಳ್ರಿ. ದೇವರು ಯಾರನ್ನುವಂಥದ್ದನ್ನ ಸ್ಪಷ್ಟವಾಗಿ ತಿಳಿದುಕೊಳ್ಳ್ರಿ. ದೇವರು ತನ್ನ ವಾಕ್ಯದಲ್ಲಿ ಯೆಹೋಶುವನಿಗೆ ಕೊಟ್ಟಂತ ಅದೇ ವಾಗ್ದಾನದ ಪ್ರಕಾರವಾಗಿ 1ನೇ ಅಧ್ಯಾಯ 5ನೇ ವಾಕ್ಯದ ರೀತಿಯಲ್ಲಿ ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲಕ್ಕೆ ಸಾಧ್ಯವಿಲ್ಲ. ದೇವರು ಹೇಳುವ ಮೇರೆಗೆ ಆತನು ನಿನ್ನನ್ನು ಕೈ ಬಿಡುವುದಿಲ್ಲ, ನಿಮ್ಮನ್ನ ತೊರೆಯುವುದೂ ಇಲ್ಲ. When you know who is with you, your fear, what you go through in your life cannot control you or cannot dominate in your life. ನಿಮ್ಮ ಸಂಗಡ ಇರುವಂತವರು ಯಾರು ಅನ್ನುವಂಥದ್ದನ್ನ ನೀವು ತಿಳಿದುಕೊಳ್ಳುವುದಾದ್ರೆ ನಿಮ್ಮಲ್ಲಿ ಹಾದು ಹೋಗುವಂತ ಭಯವಾಗಲಿ, ಪರಿಸ್ಥಿತಿಯಾಗಲಿ, ಸಾಲಗಳಾಗಲಿ ಯಾವುದು ನಿಮ್ಮನ್ನ ಸೋಲಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. Psalms 118 verses 6 says, "The Lord is with me, I will not be afraid. What can a mere mortals do to me?" 118ನೇ ಕೀರ್ತನೆ 6ನೇ ವಾಕ್ಯದಲ್ಲಿ ಹೇಳುವ ಪ್ರಕಾರ, ಯೆಹೋವನು ನನಗಿದ್ದಾನೆ, ನಾನು ಭಯಪಡೆನು, ಮನುಷ್ಯನು ನನಗೆ ಏನು ಕೇಡು ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಈ ಕೀರ್ತನೆಗಾರನು ಹೇಳುವಂಥದ್ದು. Hebrews 13 chapter 5 and 6 says, "Never will I leave you, never will I forsake you. So we say with confidence, the Lord is my helper and I will not be afraid." ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನಾನು ನಿನ್ನನ್ನ ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ಆದದರಿಂದ ನಾನು ಧೈರ್ಯದಿಂದ ಹೇಳುವುದೇನೆಂದರೆ, ಕರ್ತನು ನನ್ನ ಸಹಾಯಕನು, ನಾನು ಭಯಪಡೆನು, ಮನುಷ್ಯನು ನನಗೆ ಏನು ಮಾಡನು. The Lord is our helper and I will not be afraid, and he is neither leave me nor forsake me in my life. When you have this confidence, no enemy or no giants can overcome you, but you will overcome the problem. You will overcome those giants because you have a living God who promises you that he will neither leave you nor forsake you in your life. ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ಇರುವ ಪ್ರಕಾರ, ನಾನು ನಿನ್ನನ್ನ ಎಂದಿಗೂ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಆದದರಿಂದ ನಾನು ಧೈರ್ಯದಿಂದ ಹೇಳುವುದೇನೆಂದರೆ, ಕರ್ತನು ನನ್ನ ಸಹಾಯಕನು, ನಾನು ಭಯಪಡೆನು, ಮನುಷ್ಯನು ನನಗೆ ಏನು ಮಾಡನು ಅನ್ನುವಂತ ಈ ದೃಢತೆ ನಿನ್ನಲ್ಲಿರುವಾಗ ದೇವರು ನಿನ್ನಲ್ಲಿ ಕಾರ್ಯ ಮಾಡುವಂತವನಾಗಿದ್ದಾನೆ. ನಿನ್ನ ದೇವರನ್ನ ನೀನು ತಿಳಿದುಕೊಂಡು ಆತನ ಮೇಲೆ ಸಂಪೂರ್ಣವಾದಂತ ನಂಬಿಕೆಯನ್ನ ನೀನು ಇಟ್ಟಿರುವಂತವನಾಗಿರಬೇಕು. Don't fear the size of your enemy or the problems what you are facing, or the size of your situation, or the calamity what you are going through in your life, because you should know the greatness of God. The giant standing against you will fall, but God's power will endure, overcome it, and the word of God will destroy the enemies what you go through in your life. ನಿನ್ನ ಜೀವಿತದಲ್ಲಿ ನೀನು ಹಾದು ಹೋಗುತ್ತಿರುವಂತಹ ಸಮಸ್ಯೆಗಳನ್ನ ಅಥವಾ ಎದುರಿಸುತ್ತಿರುವಂತಹ ಸಾಲಗಳನ್ನ, ಅನಾರೋಗ್ಯಗಳನ್ನ, ಅದರ ಗಾತ್ರವನ್ನ ನೋಡಿ ನೀನು ಭಯಕ್ಕೆ ಒಳಗಾಗಬೇಡ. ಯಾಕಂತಂದ್ರೆ ದೇವರ ವಾಕ್ಯ ಅನ್ನುವಂಥದ್ದು, ದೇವರು ಬಹಳ ಶಕ್ತಿಶಾಲಿಯಾಗಿದ್ದಾನೆ. ಆತನ ವಾಕ್ಯವು ಅದೆಲ್ಲವನ್ನ ಸೋಲಿಸುವಂತದ್ದು, ನಿನಗೆ ಜಯವನ್ನ ತರುವಂತದ್ದಾಗಿದೆ. ಹಾಗಾಗಿ ಯಾವುದಕ್ಕೂ ಕೂಡ ಭಯಕ್ಕೆ ಒಳಗಾಗಬೇಡ. Every giant which is standing against you in your family will be destroyed, not by our strength, not by our power, but by the presence of the Almighty God, because you have the living word and the promise which God promised that he will neither leave you nor forsake you, and nobody will be able to stand against you in your life. ನಿನಗೆ ವಿರುದ್ಧವಾಗಿಯೂ ನಿನ್ನ ಕುಟುಂಬಕ್ಕೆ ವಿರುದ್ಧವಾಗಿ ಎದ್ದು ನಿಂತುಕೊಳ್ಳಿರುವಂತ ದೊಡ್ಡ ಬಲಶಾಲಿಯಾಗಿ ಕಾಣಿಸಿಕೊಳ್ಳುವಂತ ಯಾವ ವಿಷಯಕ್ಕೂ ಕೂಡ ನೀನು ಹೆದರಬೇಡ. ಯಾಕಂತಂದ್ರೆ ಎಲ್ಲದಕ್ಕಿಂತಲೂ ಮಿಗಿಲಾದಂತ ದೇವರ ವಾಕ್ಯ, ಎಲ್ಲದಕ್ಕಿಂತಲೂ ಶಕ್ತಿಯುತವಾದಂತ ದೇವರ ವಾಕ್ಯ
ವಾಕ್ಯ ನಮ್ಮಲ್ಲಿದೆ, ಇದರ ಮೇಲೆ ನೀನು ಹಾತುಕೊಳ್ಳುವಂತವನಾಗಿರು. ದೇವರು ಎಲ್ಲವನ್ನ ಸೋಲಿಸುವಂತವನಾಗಿರ್ತಾನೆ. Jesus loves you. Don't worry about your situation. Don't worry about your problem. You have a great God. You have the great promise which God has promised to you, and His presence will be there, and He will go and fight for you in your life. He will neither leave you nor forsake you in your life. ಯೇಸು ಸ್ವಾಮಿ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಸುವಂತವರಾಗಿದ್ದಾರೆ. ಹಾಗಾಗಿ ನಿಮ್ಮ ಸಮಸ್ಯೆಗಳ ಕುರಿತಾಗಿ ಭಯಪಡಬೇಡ್ರಿ, ನಿಮ್ಮ ಸನ್ನಿವೇಶಗಳ ಕುರಿತಾಗಿ ಭಯಪಡಬೇಡ್ರಿ. ಆತನು ಕೊಡುವಂತ ವಾಗ್ದಾನ ನಿಮ್ಮನ್ನ ಕೈ ಬಿಡುವುದಿಲ್ಲ, ನಿಮ್ಮನ್ನ ನಾನು ತೊರೆಯುವುದಿಲ್ಲ. ನೀವು ಯಾವುದಕ್ಕೂ ಕೂಡ ಭಯಪಡಬೇಡ್ರಿ, ನಿಮ್ಮ ಸಂಗಡ ನಾನು ಇದ್ದೇನೆ ಅನ್ನುವಂತ ವಾಗ್ದಾನವನ್ನ ದೇವರು ಕೊಡುತ್ತಿದ್ದಾರೆ. Let's pray right now. ನಾವೆಲ್ಲರೂ ಕೂಡ ಪ್ರಾರ್ಥಿಸುವ. Father, in the name of Jesus, I decree and declare that you are a God. When you promise something, oh God, you will fulfill it, oh God. You will neither leave us nor forsake us, oh God. You will be with us till the end of our days as your word promised, oh God. ದೇವರೇ, ನಿನ್ನ ವಾಕ್ಯವು ನಮಗೆ ಕೊಟ್ಟಂತ ವಾಗ್ದಾನದ ಮೇರೆಗೆ ನಿನ್ನ ಜೀವಮಾನದಲ್ಲ ಒಬ್ಬರು ನಿನ್ನ ಸಂಗಡ ನಿಲ್ಲುವುದಿಲ್ಲ, ನಿನ್ನ ಎದುರಾಗಿ ನಿಲ್ಲುವುದಿಲ್ಲ. ನಾನು ನಿನ್ನ ಸಂಗಡ ಇದ್ದೇನೆ, ಧೈರ್ಯದಿಂದಿರು, ಸ್ಥಿರಚಿತ್ತನಾಗಿರು ಅನ್ನುವಂತ ನಿನ್ನ ವಾಕ್ಯದ ಮೇಲೆಗೆ ನಾವು ಪ್ರಾರ್ಥನೆ ಮಾಡುತ್ತೇನೆ, ಅದನ್ನ ಘೋಷಿಸುತ್ತೇನೆ. ನೀನು ವಾಕ್ಯವನ್ನ ಹೇಳುವುದಾದ್ರೆ ನೆರವೇರಿಸುವಂತ ದೇವರು ಆಗಿದ್ದೀಯಾ. I pray for all those people who are watching this program, the problems what they're facing, the mountains what they're seeing, or the giants what they're going through in their lives, oh God. We pray that the presence of God, the word of God will destroy the works of the enemy in their lives, oh God. ದೇವರೇ, ಈ ಕಾರ್ಯಕ್ರಮವನ್ನ ವೀಕ್ಷಿಸುತ್ತಿರುವಂತಹ ಪ್ರತಿಯೊಬ್ಬರಿಗಾಗಿಯೂ ನಾನು ಪ್ರಾರ್ಥನೆ ಮಾಡುತ್ತೇನೆ. ಅವರ ಜೀವಿತದಲ್ಲಿ ಯಾವ ರಾಕ್ಷಸನನ್ನ ಎದುರಿಸುತ್ತಿದ್ದಾರೋ, ಯಾವ ದೊಡ್ಡ ದುಷ್ಟನನ್ನ, ದೊಡ್ಡ ಬೆಟ್ಟದೋಪಾದಿಯಲ್ಲಿರುವಂತಹ ಸಮಸ್ಯೆಗಳನ್ನ, ವೈರಿಗಳನ್ನ ದೇವರೇ ಎಲ್ಲವನ್ನ ಲಯ ಮಾಡಬೇಕಾಗಿ ನಾನು ಪ್ರಾರ್ಥಿಸುತ್ತೇನೆ. Change every circumstances, oh God. ಎಲ್ಲರ ಪರಿಸ್ಥಿತಿಗಳನ್ನ ಬದಲಾಯಿಸಿರಿ ದೇವರೇ. Lord, we welcome you in our life, Jesus. ದೇವರೇ, ನಮ್ಮ ಜೀವಿತಗಳಲ್ಲಿ ನಿಮ್ಮನ್ನ ನಾವು ಬರಮಾಡಿಕೊಳ್ಳುತ್ತೇವೆ. You are my Lord and Savior, oh God. ನೀವು ನಮ್ಮ ರಕ್ಷಕನು, ದೇವರು ಆಗಿದ್ದೀಯಾ. You will neither leave us nor forsake us, oh God. ನಮ್ಮನ್ನ ಬಿಡುವುದಿಲ್ಲ, ನಮ್ಮನ್ನ ದೇವರೇ ತೊರೆಯುವುದಿಲ್ಲ. Cleanse us from all our unrighteousness, oh God. ನಮ್ಮ ಎಲ್ಲಾ ಅನೀತಿಗಳಿಂದ ನಮ್ಮನ್ನ ಶುದ್ಧೀಕರಿಸಿರಿ ದೇವರೇ. You are my Lord, oh God. ನೀವು ನಮ್ಮ ದೇವರಾಗಿದ್ದೀರಿ. In Jesus' name. ಯೇಸುವಿನ ನಾಮದಲ್ಲಿ Amen. ಆಮೆನ್. If you have made this prayer with me, believe the presence of God is there and He will go before you. He will neither leave you nor forsake you in your life. ಈ ಪ್ರಾರ್ಥನೆಯನ್ನ ನಮ್ಮೊಟ್ಟಿಗೆ ಸೇರಿ ನೀವು ಮಾಡಿಕೊಂಡಿರುವುದಾದರೆ ನಂಬಿರಿ, ದೇವರ ಸಮ್ಮುಖವು ನಮ್ಮ ಮುಂದಾಗಿ ಚಲಿಸುವಂತದಾಗಿದೆ. ಆತನ ವಾಗ್ದಾನವು ನಿಮ್ಮನ್ನ ಕೈ ಬಿಡುವುದಿಲ್ಲ, ನಿಮ್ಮನ್ನ ತೊರೆಯುವುದಿಲ್ಲ ಅನ್ನುವಂತ ವಾಗ್ದಾನವನ್ನ ದೇವರು ನಿಮಗೆ ಕೊಡುತ್ತಿದ್ದಾನೆ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Amen.